ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಬೆಳಿಗ್ಗೆನೇ ನಮ್ಮ ಗಾರ್ಡನ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಗಾರ್ಡನ್ಗೆ ಬಂದಿದ್ದೀನಿ. ಮಳೆ ಬರ್ತಾನೆ ಇರೋದ್ರಿಂದ ಗಾರ್ಡನಲ್ಲಿ ಸತ್ತೆ ಬೆಳೀತಾನೆ ಇದೆ. ಇಷ್ಟು ಕ್ಲೀನ್ ಮಾಡಿದ್ರೂ ಒಂದು 15 ಡೇಸ್ಗೆಲ್ಲ ಮತ್ತೆ ಬರ್ತಾನೆ ಇರುತ್ತೆ. ಎಲ್ಲರ ಗಾರ್ಡನ್ನಲ್ಲೂ ಡೈರೆ ಹೂವು ಖಾಲಿ ಆಗೋ ಟೈಮ್ ಬಂದಿದೆ. ಆದರೆ ನಮ್ಮ ಗಾರ್ಡನ್ನಲ್ಲಿ ಈಗ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ಡೈರೆ ಗಿಡಗಳು. ನಾನು ಏಕೆಂದರೆ ಸ್ವಲ್ಪ ಲೇಟಾಗಿ ಹಾಕಿದೆ. ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ಗಾರ್ಡನಲ್ಲಿರೋ ಡೈರೆ ಗಿಡಗಳು ಮರದಂತೆ ಜಾಸ್ತಿ ಉದ್ದ ಬೆಳ್ಕೊಂಡು ಹೋಗ್ತಾನೆ ಇದ್ದಾವೆ. ಇನ್ನೂ ಒಂದೊಂದು ಹೂವು ಬಿಡ್ತಾ ಇದ್ದಾವೆ, ಒಂದೊಂದು ಇನ್ನೂ ಬೆಳೀತಾನೆ ಇದ್ದಾವೆ. ಸೇವಂತಿಗೆ ಸಸಿಗಳು ನೋಡಿ ಎಲ್ಲ ಹೂವು ಖಾಲಿಯಾಗಿದೆ. ಆ ಹೂವನ್ನೆಲ್ಲ ಖಾಲಿ ಆದಮೇಲೆ ಆ ಸಸಿಗಳನ್ನ ಸ್ವಲ್ಪ ಬೇರೆ ಕಡೆ ಹಾಕಬೇಕು. ಅವನ್ನೆಲ್ಲ ಕಿತ್ಬಿಟ್ಟು ಒಂದೇ ಜಾಗದಲ್ಲಿ ಬಿಟ್ಟರೆ ಹೂವು ಚೆನ್ನಾಗಿ ಬರೋದಿಲ್ಲ. ಈ ಸತ್ತೆ ಎಲ್ಲ ಬೆಳ್ಕೊಬಿಟ್ಟಿದ್ದೆಲ್ಲ ಈಗೆಲ್ಲ ಹೂವು ಖಾಲಿಯಾಗಿದೆ. ನಾನು ಆಯುಧ ಪೂಜೆಗೆ ದೀಪಾವಳಿಗೆ ಅಂತ ಬಿಟ್ಕೊಂಡಿದ್ದೆ, ಅದೆಲ್ಲ ಇವಾಗ ಹಬ್ಬಕ್ಕೆಲ್ಲ ಖಾಲಿ ಆಯಿತು. ನೋಡಿ ಡೈರೆ ಹೂ ಗಿಡಗಳೆಲ್ಲ ಈಗ ಮೊಗ್ಗು ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ಗಿಡಗಳಲ್ಲೂ. ನೋಡಿ ಇಲ್ಲೊಂದು ಗಿಡ ನೋಡಿ ಎಷ್ಟು ಉದ್ದ ಬೆಳ್ಕೊಂಡು ಹೋಗಿ ಇವಾಗ ಹೂ ಬಿಡ್ತಾಯಿದೆ. ಅದು ಇಲ್ಲ ಮರದಂತೆ ಬೆಳ್ಕೊಂಡು ಹೋಗ್ತಾನೇ ಇದೆ. ಇವಾಗ ಸ್ಟಾರ್ಟ್ ಆಗ್ತಾಯಿದ್ದಾವೆ ನಮ್ಮ ಗಾರ್ಡನ್ನಲ್ಲಿ ಹೂವು. ಡೈರೆ ಗಿಡದಲ್ಲಿ ಎಲ್ಲ ಸತ್ತೆ ಬೆಳ್ಕೊಬಿಟ್ಟೈತೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಎಷ್ಟೊಂದು ಸತ್ತೆ ಬೆಳೆದಿದೆ ಅಂತ ಈ ಮಳೆ ಇವಾಗೆಲ್ಲ ಕ್ಲೀನ್ ಮಾಡಾಯಿತು ನಮ್ಮ ಗಾರ್ಡನ್ನ. ನೀಟಾಗಿ ನಾನು 2 ಡೇಸ್ ತೊಗೊಂಡಿದ್ದೀನಿ ನಮ್ಮ ಗಾರ್ಡನ್ ಕ್ಲೀನ್ ಮಾಡೋದಕ್ಕೆ. ಎಲ್ಲ ಕ್ಲೀನ್ ಮಾಡಿ ಈ ಹೂವು ಎಷ್ಟು ಚೆನ್ನಾಗಿದೆ ಈ ಕಲರ್ದು ಡೈರೆ ಹೂವು. ಇನ್ನೂ ತುಂಬಾ ಕಲರ್ಸ್ಗಳಿದ್ದಾವೆ, ಆದರೆ ಯಾವುದು ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ಇದೊಂದರಲ್ಲೇ ಈಗ ಒಂದು 15 ಡೇಸಿಂದ ಡೈಲಿ 3 2 ಈ ಥರ ಬರ್ತಾನೆ ಇದೆ. ಹೀಗೆಲ್ಲ ಸೇವಂತಿಗೆ ಸಸಿಗಳು ನೋಡಿ. ಈ ಕಡೆ ಈ ಹೂವಂತೂ ನಾನು ಕೀಳ್ತಾನೆ ಇಲ್ಲ, ಅದ್ರ ಸೀಡ್ಸ್ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಸ್ವಲ್ಪ ಸೇವಂತಿಗೆ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಮನೆ ಹತ್ರ. ಅದೆಲ್ಲ ಕಿತ್ಕೊಂಡೆಲ್ಲ ಹೊಸ್ದಾಗಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕಿತ್ಕೊಂಡೆಲ್ಲ ಹಾಕ್ಕೊಳ್ತಾಯಿದ್ದೀನಿ. ಗಾಳಿಗೆಲ್ಲ ಮುರಿದು ಹೋಗ್ತಾನೆ ಇದೆ. ಒಂದೊಂದೇ ರೆಂಬೆಗಳು ಗಾಳಿ ಜಾಸ್ತಿ ಆದಾಗೆಲ್ಲ ಒಂದೊಂದು ರೆಂಬೆ ಮುರಿದು ಹೋಗ್ತಾಯಿದೆ. ಮತ್ತು ಕೆಳಗಡೆ ಇನ್ನೂ ಬರ್ತಾನೆ ಇದ್ದಾವೆ ಗಿಡಗಳು. ಅಷ್ಟು ಉದ್ದ ಹೋಗಿ ಹೂವು ಬಂದಿದೆ. ಈಗೆಲ್ಲ ಒಂದು ಸೈಡ್ ಗಾರ್ಡನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ನಾನು ಈಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಗಾಳಿಗೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದು, ಅದಕ್ಕೆಲ್ಲ ಸ್ವಲ್ಪ ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಒಂದೊಂದು ಕಡ್ಡಿ ನಿಲ್ಲಿಸಿದ್ದೀನಿ. ಇಲ್ಲಿ ಸ್ವಲ್ಪ ಬಟನ್ಸ್ ಗಿಡಗಳ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಮರಗ ಗಿಡ ಇದೆ. ಇದು ಸೇವಂತಿಗೆ ಥರನೇ ಹೂವು, ತುಂಬಾ ಚೆನ್ನಾಗಿದೆ. ಒಂದಷ್ಟು ಸೇವಂತಿಗೆ ಸಸಿಗಳು ಇಲ್ಲಿದ್ದಾವೆ ನೋಡು. ಇವನ್ನೆಲ್ಲ ನಾನು ಕಿತ್ತು ಬೇರೆ ಕಡೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಹೀಗೆಲ್ಲ ಹಾಕ್ಕೊಂಡು ಬಿಟ್ಟಿದ್ದೀನಿ. ಇಷ್ಟು ನಮ್ಮದು ಒಂದು ಸೈಡ್ದು. ಈ ಕಡೆ ಸೈಡಲ್ಲಿ ಸ್ವಲ್ಪ ಬರೀ ಕನಕಾಂಬರ ಗಿಡಗಳು ಇದ್ದಾವೆ. ಇಲ್ಲೊಂದು ಸ್ವಲ್ಪ ತರಕಾರಿ ಗಿಡಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಆ ತರಕಾರಿ ಗಿಡಗಳ ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬರೀ ಇದನ್ನು ಮಾತ್ರ ಹಾಕ್ಕೊಳ್ಳೋಣ, ಬರೀ ಕನಕಾಂಬರ ಗಿಡಗಳು ಅಲ್ಲೇನೂ ಹಾಕ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈಗೆಲ್ಲ ಇದೆಲ್ಲ ಖಾಲಿಯಾಗಲಿ ಮಧ್ಯದಲ್ಲಿ ಒಂದೊಂದು ಕನಕಾಂಬರ ಗಿಡಗಳಿದ್ದಾವೆ, ಅಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಳ್ಳಿ ಗಿಡ ಹಾಕ್ಕೊಂಡಿದ್ದೆ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದು 2ನೇ ಸಲ ಬಂದಿರೋ ಡೈರೆ ಗಿಡ. ಫಸ್ಟು ಸ್ಟಾರ್ಟಿಂಗ್ ಒಂದು ಸಲ ಬಂದಿತ್ತು, ಅದನ್ನು ಕಿತ್ತಾಕ್ಬಿಟ್ಟೆ ನಾನು. ಹೂವು ಖಾಲಿ ಆದಮೇಲೆ ಮತ್ತೆ ಚಿಗುರು ಹೊಡೆದು ಬರ್ತಾನೆ ಇದೆ. ಉಳ್ಳಿ ಗಿಡ ಎಲ್ಲ ಕನಕಾಂಬರ ಗಿಡಕ್ಕೆ ಹಬ್ಬಿಟ್ಟೈತೆ, ಜಾಗ ಇಲ್ಲದೇನೆಯ. ನೋಡಿ ಇದೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕನಕಾಂಬರ ಗಿಡಗಳನ್ನ ಹಾಕ್ಕೋಬೇಕು. ಇಲ್ಲೆಲ್ಲ ಉಳ್ಳಿ ಗಿಡಗಳು ಹಾಕ್ಕೊಂಡಿದ್ದೆ, ಆ ಉಳ್ಳಿ ಗಿಡಗಳನ್ನೆಲ್ಲ ತೆಗೆದು ಬಿಡ್ತೀನಿ ಇವಾಗ. ಇದೆಲ್ಲ ತೆಗೆದುಬಿಟ್ಟು ಇವಾಗ ನೀಟಾಗೆಲ್ಲ ಕ್ಲೀನ್ ಮಾಡಾಯಿತು. ಸತ್ತೆ ಎಲ್ಲ ತೆಗೆದು ಇವಾಗ ಸ್ವಲ್ಪ ಕನಕಾಂಬರ ಗಿಡಗಳು ನಾನು ಅಲ್ಲಲ್ಲೇ ಬೀಜ ಉದ್ರಿ ಹುಟ್ಟಿರೋ ಇದ್ದಾವೆ. ಅವನ್ನೆಲ್ಲ ಸ್ವಲ್ಪ ಕಿತ್ಕೊಂಡು ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಲ್ವ, ಆ ಜಾಗಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಊರ್ತೀನಿ. ಬರೀ ಕನಕಾಂಬರ ಗಿಡಗಳು ಮಾತ್ರ ಇರಲಿ ಒಂದು ಸೈಡು ಅಂತ ಹೇಳ್ಬಿಟ್ಟು. ಇಲ್ಲಿ ತರಕಾರಿ ಎಲ್ಲ ಹಾಕಿದ್ರೆ ಬರೋದಿಲ್ಲ ಚೆನ್ನಾಗಿ, ಏಕೆಂದರೆ ಸತ್ತೇ ಬೇಗ ಬಂದುಬಿಡ್ತದೆ. ಆದರೆ ಬರೀ ಕನಕಾಂಬರ ಗಿಡಗಳನ್ನೇ ಹಾಕ್ಕೊಂಡ್ರೆ ಹೂವು ಆದರೂ ಸಿಗ್ತವೆ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಫುಲ್ಲು ಕನಕಾಂಬರ ಗಿಡಗಳನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಸಂದಿಲೆಲ್ಲ ಕನಕಾಂಬರ ಗಿಡಗಳು ಬಂದಿದ್ದಾವೆ. ಅವನ್ನೆಲ್ಲ ಇವಾಗ ಕಿತ್ಕೊಳ್ತೀನಿ. ನೋಡಿ ಎಷ್ಟು ಕನಕಾಂಬರ ಗಿಡಗಳು ಸಿಗ್ತವೆ ಅಂತ ಇವಾಗ ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಸೈಡಲ್ಲೆಲ್ಲ ಹುಟ್ಟಿದ್ದಾವೆ. ಅಲ್ಲಿ ಒಂದೊಂದು ಬಂದಿರೋವನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ಖಾಲಿ ಎಲ್ಲೆಲ್ಲಿ ಜಾಗ ಇದೆ ನೋಡಿ, ಅಲ್ಲೆಲ್ಲ ಒಂದೊಂದು ಕನಕಾಂಬರ ಗಿಡಗಳನ್ನ ಹಾಕ್ಕೊಳ್ತೀನಿ. ನನಗೆ ಇವಾಗ
ಅಲ್ಲೆಲ್ಲ ಮಧ್ಯದಲ್ಲಿ ಒಂದೊಂದು ಇದ್ದಾವೆ, ಎಲ್ಲಿ ಇಲ್ಲ ನೋಡಿ ಅಲ್ಲೇ ಒಂದೊಂದು ಹಾಕ್ಕೊಳ್ತೀನಿ ಇವಾಗ ಕನಕಾಂಬ್ರ ಗಿಡಗಳ್ನ. ನನಗೆ ಇವಾಗ ಎಷ್ಟು ಕನಕಾಂಬ್ರ ಗಿಡಗಳು ಸಿಕ್ಕಿದ್ದಾವೆ ನೋಡಿ. ಇನ್ನೂ ಇದ್ದಾವೆ ಸೈಡಲ್ಲೆಲ್ಲ, ಅವೆಲ್ಲ ಸ್ವಲ್ಪ ಕಿತ್ಕೊಂಡು ಎಲ್ಲೆಲ್ಲ ಆ ಜಾಗ ಇದೆಯೋ ಅಲ್ಲೆಲ್ಲ ಸ್ವಲ್ಪ ಕನಕಾಂಬ್ರ ಗಿಡಗಳನ್ನ ಹಾಕ್ಕೊಳ್ತೀನಿ. ಎಷ್ಟು ಕನಕಾಂಬ್ರ ಗಿಡಗಳಿಲ್ಲೆಲ್ಲ ಸೈಡಲ್ಲಿದ್ದವನ್ನೆಲ್ಲ ಒಂದೊಂದು ಬಿಟ್ಬಿಟ್ಟು ಕಿತ್ಕೊಂಡಿದ್ದೀನಿ. ನನಗಿವಾಗ ಎಷ್ಟು ಈ ಕಲ್ಲಿನ ಸಂದಿಲೆಲ್ಲ ಹೋಗಿ ಉಟ್ಬಿಟ್ಟಿದ್ದಾವೆ ಇಲ್ಲೆಲ್ಲ ನೋಡಿ. ಎಲ್ಲೆಲ್ಲಿ ಬೀಜ ಆರಿದೆಯಾ ಅಲ್ಲೆಲ್ಲ ಸಂದಿಲೆಲ್ಲ ಒಂದೊಂದು ಹೋಗಿ ಹುಟ್ಟಿದ್ದಾವೆ. ಎಷ್ಟು ಕನಕಾಂಬ್ರ ಗಿಡಗಳು ನಮ್ಮ ಗಾರ್ಡನಲ್ಲೇ ಸಿಕ್ಕಿದ್ದಾವೆ ನನಗೆ. ನಾವು ಹೊರಗಡೆ ಆದರೆ 15 ರೂಪಾಯಿ ಕೊಟ್ಬಿಟ್ಟು ಒಂದು ಕನಕಾಂಬ್ರ ಗಿಡನ ತೊಗೊಂಬರ್ಬೋದು. ನೋಡಿ, ನಾವು ಒಂದು ಕನಕಾಂಬ್ರ ಗಿಡ ಹಾಕಿದರೆ ಎಷ್ಟೊಂದು ಸಸಿಗಳನ್ನ ನಾವು ತೊಗೋಬೋದು ಅಂತ. ಅದು ಸೀಡ್ಸು ಹೂವು ಅರಳಿಗೆ ಅದು ಬೀಜ ಹಾಕ್ತಾಯಿದ್ದಾಗೆಲ್ಲ ಗಿಡಗಳು ಬರ್ತಾನೆ ಇರ್ತವೆ. ಇಲ್ಲೂ ಒಂದು ನೋಡಿ, ಸಿಮೆಂಟ್ ಮೇಲೂ ಒಂದು ಬಿಟ್ಬಿಟ್ಟಿದೆ, ಅದನ್ನು ಕೀಳೋಕ್ಕಾಗಲ್ಲ ಅನಿಸುತ್ತೆ, ಯಾಕೆಂದರೆ ಆಳವಾಗಿ ಹೊರ್ಟೋಗಿದೆ ಬೇರು. ಅದೊಂದು ಕೀಳೋಕ್ಕಾಗಲಿಲ್ಲ ನನಗಿವಾಗ. ಇಷ್ಟು ಕನಕಾಂಬ್ರ ಇಲ್ಲಿ ಸೈಡಲ್ಲೆಲ್ಲ ಒಂದೊಂದು ಬಿಟ್ಟಿದ್ದಾವೆ. ಸತೆ ಕೀಳ್ಬೇಕಾರೆಲ್ಲ ಒಂದೊಂದು ಸಿಕ್ಕಿದ್ವಲ್ಲ ಅವನ್ನೆಲ್ಲ ಆಗಿ ಬಿಟ್ಟಿದೆ ಒಂದೊಂದು. ಈಗೆಲ್ಲ ಅದನ್ನೆಲ್ಲ ಕಿತ್ಕೊಬಿಟ್ಟೆ ನೋಡಿ. ಎಲ್ಲ ಕಿತ್ಕೊಂಡಾಯ್ತು. ಇವಾಗ ಎಷ್ಟು ಕನಕಾಂಬ್ರ ಗಿಡಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಬರೀ ಕನಕಾಂಬ್ರ ಗಿಡಗಳೇ ಕಾಣಬೇಕು ಒಂದು ಸೈಡ್ ಪೂರ್ತಿ ಅಂತ ಹೇಳ್ಬಿಟ್ಟು ಇಷ್ಟು ಕನಕಾಂಬ್ರ ಗಿಡನ ನಾನು ಇವಾಗ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವನ್ನೆಲ್ಲ ನಾನು ಇವಾಗ ನಮ್ಮ ಗಾರ್ಡನ್ನಲ್ಲೇ ಹಾಕ್ಕೊಳ್ತೀನಿ. ಎಲ್ಲ ಕ್ಲೀನ್ ಮಾಡಿದ್ದೀನಲ್ವ ಈ ಜಾಗನ, ಆ ಜಾಗದಲ್ಲೇ ಒಂದೊಂದು ಈಗ ಕನಕಾಂಬ್ರ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಅಗದಿ ಮೊದಲೇ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಂದೊಂದೇ ಹಾಕ್ಕೋಬೋದು. ನೋಡಿ, ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ ಗಾರ್ಡನ್ನಲ್ಲಿ. ಬರೀ ಕನಕಾಂಬ್ರ ಗಿಡಗಳೇ ಇರಲಿ ಅಂತ ಹೇಳ್ಬಿಟ್ಟು. ಇಷ್ಟು ನಮ್ಮ ಮನೆ ಹತ್ರ ನಾನು ಮಾಡ್ಕೊಂಡಿರುವಂತಹ ಚಿಕ್ಕ ಗಾರ್ಡನ್ ಇದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಾರ್ಡನ್ನು. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.